ಸೊಸೆಗೆ ಕಿರುಕುಳವನ್ನ ನೀಡಿದ್ರ ಸ್ಟಾರ್ ಡೈರೆಕ್ಟರ್ ಎಸ್ ನಾರಾಯಣ ವಿರುದ್ಧ ಬೆತ್ತು ಡೌರಿ ಕೇಸ್. ಖ್ಯಾತ ಚಿತ್ರ ನಿರ್ದೇಶಕ ನಾರಾಯಣ ವಿರುದ್ಧ ಎಫ್ಐಆರ್. ಸೊಸೆಗೆ ಕಿರುಕುಳವನ್ನ ನೀಡಿದ್ರ ಸ್ಟಾರ್ ಡೈರೆಕ್ಟರ್ ಎಸ್ ನಾರಾಯಣ ವಿರುದ್ಧ ಡೌರಿ ಕೇಸ್ ಬಿದ್ದಿದೆ. ಖ್ಯಾತ ಚಿತ್ರ ನಿರ್ದೇಶಕ ನಾರಾಯಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೊಸೆಗೆ ವರದಕ್ಷಿಣೆ ಕಿರುಕುಳವನ್ನ ನೀಡಿದಂತಹ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಮಾವ ನಾರಾಯಣ್ ಪತಿ ಪವನ್ ವಿರುದ್ಧ ಸೊಸೆ ಪವಿತ್ರ ದೂರನ್ನ ಕೊಟ್ಟಿದ್ದಾರೆ. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರೂ ಕೂಡ ಹೆಚ್ಚಿನ ಹಣಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ನೋಡಿ, 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಪವಿತ್ರ ಮದುವೆಯಾಗಿದೆ. ಮದುವೆಯಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ ಉಂಗುರವನ್ನ ಕೊಟ್ಟಿದ್ದಾರಂತೆ. ಮದುವೆಯ ಸಂಪೂರ್ಣ ಖರ್ಚನ್ನು ಕೂಡ ಪವಿತ್ರ ಅವರ ಕುಟುಂಬಸ್ಥರೇ ನೋಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಸಂದರ್ಭದಲ್ಲಿ ಕೆಲಸ ಇಲ್ಲದೆ ಮನೆಯಲ್ಲಿಯೇ ಇದ್ರು ಪವನ್. ತಾನೇ ಕೆಲಸ ಮಾಡಿ ಮನೆಯನ್ನ ಸಾಗಿಸ್ತಾ ಇದ್ರಂತೆ. ಪವನ್ ಪತ್ನಿ ಪವಿತ್ರ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕೂಡ ಆರಂಭ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ನಡೆಸ್ತಾರೆ. ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಪವಿತ್ರ ಬಳಿ ಹಣವನ್ನ ಕೇಳಿದ್ರಂತೆ ಪವನ್. ಈ ವೇಳೆ ಪವನ್ಗೆ ತಮ್ಮ ತಾಯಿಯ ಒಡವೆಯನ್ನ ಕೊಟ್ಟಿದ್ರು ಪವಿತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಲಾಸ್ ಆಗಿ ಕ್ಲೋಸ್ ಆಗಿದ್ದಂತಹ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಆ ಬಳಿಕ 10 ಲಕ್ಷ ರೂಪಾಯಿ ಸಾಲ ಮಾಡಿ ಪತ್ನಿ ಪಲ್ಲವಿ ನೀಡಿದ್ರು. ಎಸ್ ನಾರಾಯಣ ಮತ್ತೆ ಅವರ ಪತ್ನಿ ಪುತ್ರ ಹಲ್ಲೆಯನ್ನ ನಡೆಸಿ ಹಣಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಿ ಪವಿತ್ರ ಆರೋಪ ಮಾಡ್ತಾ ಇದ್ದಾರೆ. ಜಗಳ ಆಗಿ ಪವಿತ್ರಾಳನ್ನ ಮನೆಯಿಂದ ಹೊರ ಹಾಕಿದ್ರು ಕುಟುಂಬಸ್ಥರು. ನಾರಾಯಣ ಮತ್ತೆ ಪತ್ನಿ ಭಾಗ್ಯಲಕ್ಷ್ಮಿ ಪತಿ ಪವನ್ ವಿರುದ್ಧ ದೂರು ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಕ್ರಮಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ನನಗೆ ಮತ್ತೆ ನನ್ನ ಮಗನಿಗೆ ತೊಂದರೆಯಾದ್ರೆ ಇವರುಗಳೇ ಕಾರಣ. ಎಫ್ಐಆರ್ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಪವನ್ ಪತ್ನಿ ಪವಿತ್ರ.